ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ಗೇಮ್ ಬಗ್ಗೆ ಹೇಳ್ತೀನಿ. ಅದೇ ಗೇಮ್ ಗ್ರ್ಯಾಂಡ್ ಮೊಬೈಲ್ ಆರ್.ಪಿ ಅಂತ. ಇದು ಸೇಮ್ GTA 5 ಥರನೇ ಇರೋದು. ಆಮೇಲೆ ಇದರಲ್ಲಿ ಎಲ್ಲ ರೂಲ್ ಪ್ಲೇ ಥರ ಇರುತ್ತೆ. ನಾನೆಲ್ಲ ನಿಮಗೆ ಎಕ್ಸ್‌ಪ್ಲೈನ್ ಮಾಡ್ತೀನಿ. ಇದರಲ್ಲಿ ಗೌರ್ಮೆಂಟ್ ಹೌಸ್, ನಮ್ಮದೇ ಆದ ಒಂದು ಫ್ಯಾಮಿಲಿ ಇರುತ್ತೆ. ನಮ್ಮದೇ ಆದ ಒಂದು ಫ್ಯಾಮಿಲಿ ಮೆಂಬರ್ಸ್ ಕೂಡ ಇರ್ತಾರೆ. ನಮ್ಮದೇ ಆದ ಕಾರು, ಬೈಕು ಎಲ್ಲಾನು ಇರುತ್ತೆ. ಹಂಗೆ ಇಲ್ಲಿ ನೋಡ್ಬೋದು ನೀವು ಎಲ್ಲಾ ಥರದ್ದು ಮನೆಗಳನ್ನು ಇರುತ್ತೆ. ಅವ್ರವ್ರ ಮನೆ ಇದು. ಆಮೇಲೆ ಇದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ, ಗೌರ್ಮೆಂಟ್ ಹೌಸ್ ಬರುತ್ತೆ, ಆಮೇಲೆ ಕಾರ್ ಮಾರ್ಕೆಟ್ ಬರುತ್ತೆ. ನಿಮ್ಗೆಲ್ಲ ಮುಂದೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಇದು ಡ್ರೈವಿಂಗ್ ಸ್ಕೂಲು. ಇಲ್ಲಿ ಫಸ್ಟ್ ಲೆವೆಲಿಂದ ಬರ್ತಾರಲ್ಲ ಗೇಮ್ ಸ್ಟಾರ್ಟಿಂಗ್ ಆಡ್ಬೇಕಾದ್ರೆ ಇಲ್ಲಿ ಒಂದು ಡ್ರೈವಿಂಗ್ ಲೈಸೆನ್ಸ್ ಮಾಡಬೇಕು. ನಾವು ಕಾರ್ನ ಡ್ರೈವ್ ಮಾಡ್ಬೇಕಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಬೇಕು. ಇಲ್ಲಿ ಕ್ವಶನ್ ಕೇಳ್ತಾರೆ, ಕ್ವಶನಿಗೆ ಆನ್ಸರ್ ಮಾಡಬೇಕು, ಡ್ರೈವಿಂಗ್ ಟೆಸ್ಟ್ ಮಾಡಬೇಕು. ಹಾಗೆ ಇಲ್ಲಿ ನೋಡ್ಬೋದು ನೀವು, ಇದು ಕಾರ್ ಮಾರ್ಕೆಟು. ಇಲ್ಲಿ ನಿಮ್ಮದೇ ಕಾರ್ನ ಸೇಲ್ ಮಾಡ್ಬೇಕಂದ್ರೆ ಇಲ್ಲಿ ಸೇಲ್ ಮಾಡ್ಬೋದು. ಇಲ್ಲಿ ಎಷ್ಟು ಬಜೆಟ್ ಇರುತ್ತೆ ನಿಮ್ದು ಅಷ್ಟು ಬಜೆಟ್ ಹಾಕ್ಬೇಕು. ಆಮೇಲೆ ಅವರಿಗೆ ಇಷ್ಟ ಆದರೆ ಬೈ ಮಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ನೋಡ್ಬೋದು ಇಲ್ಲಿ ಸುಮಾರು ಕಾರ್ಗಳಿದೆ ಸೇಲಿಗೆ. ಇಲ್ಲಿ ಲೋ ಪ್ರೈಸಿಂದ ಹೈ ಪ್ರೈಸ್ ಮಟನೂ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೀವು ಬೈ ಮಾಡ್ಬೋದು. ಆಮೇಲೆ ನೀವೇ ಹಾಗೆ ಸ್ವಂತಾಗಿ ನೀವೇ ನಿಂತು ನಾನು ಇಷ್ಟಕ್ಕೆ ಕೊಡ್ತೀನಿ ಕಾರ್ನ, ಇಷ್ಟಕ್ಕೆ ತಗೋಬೇಕಾ ಏನು ಬೇಡ ಅಂತಂದು ಅದು ಕೂಡ ನೋಡ್ಬೋದು. ಇಲ್ಲಿ ನೋಡಿ, ಅವ್ರದ್ದೇ ಆದಂಥ ಕಾರ್ನ ಅವ್ರು ಸೇಲ್ ಮಾಡೋಕ್ಕೆ ನಿಂತ್ಕೊಂಡವ್ರೆ. ಇವಾಗ ನಾವು ಕಾರ್ ಬೈ ಮಾಡ್ಬೇಕಂದ್ರೆ ಇಲ್ಲಿ ಬಂದು ನಮ್ಮದು ಬಜೆಟ್ ಎಷ್ಟಿರುತ್ತೆ ಅಷ್ಟು ಹೇಳಿ ಓಕೆ ಆಯ್ತಂದ್ರೆ ನಾವು ಕಾರ್ ಬೈ ಮಾಡ್ಬೋದು. ಇಲ್ಲ ಅಂದರೆ ನಾವು ಶೋರೂಮ್ ಅಂತ ಬರುತ್ತೆ, ಆ ಶೋರೂಮಲ್ಲಿ ಕೂಡ ನಾವು ಕಾರ್ನ ಬೈ ಮಾಡ್ಬೋದು. ಕಡಿಮೆ ರೇಟಿಂದ ಇರುತ್ತೆ. ಇಲ್ಲಿ ನೋಡ್ಬೋದು ಇದು ಹಾಸ್ಪಿಟಲ್ ಅಂತ. ಇಲ್ಲಿ ನಿಮಗೆ ಯಾರಾದರೂ ಕಿಲ್ ಮಾಡಿದರೆ ನೀವು ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಬರ್ತೀರಾ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಕಿಲ್ ಮಾಡಿದರೆ, ಯಾರಾದರೂ ಕಿಲ್ ಮಾಡಿದರೆ ಹೆಂಗೆ ಬರ್ತೀವಿ ಇಲ್ಲಿ ಅಂತ. ಆಮೇಲೆ ಇಲ್ಲಿ ಏನಂತಂದರೆ ಇಲ್ಲಿ ನಮಗೆ ಮೆಡಿಕಲ್ ಕಾರ್ಡ್ ಅಂತ ಸಿಗುತ್ತೆ. ಈ ಮೆಡಿಕಲ್ ಕಾರ್ಡ್ನ ಬೈ ಮಾಡಬೇಕು. ಅದರಲ್ಲಿ ಎಲ್ಲ ನಮ್ಮದು ಡೀಟೇಲ್ಸ್ ಇರುತ್ತೆ, ನಮ್ಮದು ಹೆಲ್ತ್ ಎಷ್ಟಿದೆ ಏನು ಅಂತ. ಆಮೇಲೆ ಇಲ್ಲಿ ಒಳಗಡೆ ನೋಡ್ಬೋದು ನೀವು, ಇವಾಗ ಯಾರು ಡಾಕ್ಟರ್ಸ್ ಸೀನಿಯರ್ಸು ಇಲ್ಲ, ನರ್ಸು ಇಲ್ಲ, ಎಲ್ಲ ಆಫ್ ಇದೆ ಡ್ಯೂಟಿ. ಸೊ ಅದಕ್ಕೆ ಯಾರೋ ಡ್ಯೂಟಿ ಮೇಲಿಲ್ಲ ಇವಾಗ ಸದ್ಯ. ಇಲ್ಲಿ ಇರುತ್ತೆ ನಮ್ದು ಏನಾದರೂ ಹೆಲ್ತು ಬೇಕು 2000 ಕೊಟ್ಟು ನಾವು ಇಲ್ಲಿ ಹೆಲ್ತ್ನ ಫುಲ್ ಮಾಡಿಸ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಇಲ್ಲಿ ನಮಗೆ ಸೆಕ್ಸ್ನ ಚೇಂಜ್ ಮಾಡ್ಕೋಬೋದು. ಬನ್ನಿ ನೆಕ್ಸ್ಟು ಎಲ್ಲಿ ತೋರಿಸ್ತೀನಿ ಅಂದರೆ ನಿಮಗೆ, ಇದು ಪೊಲೀಸ್ ಡಿಪಾರ್ಟ್ಮೆಂಟು ನೋಡಿ. ಇಲ್ಲಿ ನಿಮಗೆ ಏನಾದರೂ ನಿಮ್ಗೆ ಯಾರಾದರೂ ಕಿಲ್ ಮಾಡ್ತಿದ್ರೆ ನೀವು ಪೊಲೀಸರಿಗೆ ಕಾಲ್ ಮಾಡ್ಬೋದು. ಪೊಲೀಸರು ಅಲ್ಲೇ ಬರ್ತಾರೆ, ನೀವಿದ್ದಲ್ಲೇ ಬಂದು ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ನಿಮ್ಮ ಕಡೆ ಪ್ರೂಫ್ ಇರಬೇಕು, ಪ್ರೂಫ್ ಇದ್ದರೆ ಮಾತ್ರ ಅರೆಸ್ಟ್ ಮಾಡ್ತಾರೆ. ಇಲ್ಲಾಂದರೆ ಪೊಲೀಸರಿಗೆ ಯಾರಾದರೂ ಏನಾದರೂ ಕಿಲ್ ಮಾಡಿದರೆ ಅವರು ಅರೆಸ್ಟ್ ಮಾಡ್ತಾರೆ, ಇಷ್ಟು ನಿಮಿಷ ಜೈಲು. ಇದು ನೋಡ್ಬೋದು ಸ್ನೇಹಿತರೆ, ಇದು ಬ್ಯಾಂಕು. ಇಲ್ಲಿ ಬ್ಯಾಂಕು ಮನೆ ನೀವು ರೆಂಟ್ ಪೇ ಮಾಡ್ಬೋದು, ಇಲ್ಲ ನೀವು ಅಮೌಂಟಿಗೆ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ಬೋದು, ವಿಡ್ರಾ ಮಾಡ್ಕೋಬೋದು. ನಿಮ್ಗೆ ತೋರಿಸ್ತೀನಿ ಇಲ್ಲಿ. ಇಲ್ಲಿ ನೋಡಿ, ನಿಮ್ಮದು ಫೋನ್ ಕೂಡ ರಿಚಾರ್ಜ್ ಮಾಡ್ಬೋದು. ಆಮೇಲೆ ನಿಮ್ಮದು ಮನೆ ರೆಂಟ್ ಇರುತ್ತಲ್ಲ, ಮನೆ ರೆಂಟು, ಅಪಾರ್ಟ್ಮೆಂಟು ನಿಮ್ದು ಏನಾದರೂ ಇದ್ದರೆ ಅದನ್ನು ಕೂಡ ನೀವು ರೆಂಟಿಗೆ ಅಮೌಂಟ್ ಪೇ ಮಾಡಬೇಕು. ಡೈಲಿ ಅಂತಂದು ಇಷ್ಟಿರುತ್ತೆ. ಇಲ್ಲ 14 ದಿನಕ್ಕೆ ಟೈಮ್ ಇರುತ್ತೆ, 14 ದಿನದ ಫುಲ್ಲು ನೀವು ಅಮೌಂಟ್ನ ರೆಂಟಿಗೆ ಪೇ ಮಾಡ್ಬೋದು. ಆಮೇಲೆ ಇದು ನೋಟ್ರಿ ಆಫೀಸ್ ಅಂತ. ನಿಮ್ಮದು ಇವಾಗ ಕಾರ್ ಆಯಿತು, ಬೈಕ್ ಆಯಿತು, ಇಲ್ಲ ನಿಮ್ಮ ಕಡೆ ಇರೋ ಆಕ್ಸೆಸರೀಸ್ ಆಯಿತು, ಹೆಲಿಕಾಪ್ಟರ್ ಆಯಿತು, ನಿಮ್ಮ ಸ್ಕಿನ್ ಆಯಿತು, ನಿಮ್ಮ ಮನೆ ಆಯಿತು, ಇಲ್ಲಿ ಎಲ್ಲನೂ ಬೈ ಮಾಡ್ಬೋದು ಆ್ಯಂಡ್ ಎಲ್ಲನೂ ಸೇಲ್ ಮಾಡ್ಬೋದು. ಇಲ್ಲಿ ತುಂಬ ಸ್ಕ್ಯಾಮ್ ಅಂದರೆ ಸ್ಕ್ಯಾಮ್ ಆಗುತ್ತೆ. ಇಲ್ಲಿ ನೀವು ನೋಡಿ, ನಿಮ್ಮ ಫೋನಲ್ಲೇ ರೆಕಾರ್ಡ್ ಇದ್ದರೆ ರೆಕಾರ್ಡ್ ಆನ್ ಮಾಡಿಕೊಂಡು ನೀವು ಬೈ ಆದರೂ ಮಾಡಿ, ಇಲ್ಲಾಂದರೆ ಸೇಲ್ ಆದರೂ ಮಾಡಿ. ನಿಮ್ಗೇನಾದರೂ ಸ್ಕ್ಯಾಮ್ ಆತಂದರೆ ನೀವು ಅದು ಪ್ರೂಫಿಂದ ಇಟ್ಕೊಂಡು ನೀವು ರಿಪೋರ್ಟ್ ಮಾಡ್ಬೋದು. ಅಡ್ಮಿನು ಬ್ಯಾನ್ ಮಾಡ್ತಾರೆ. ಇದು ಗೋರ್ಮೆಂಟ್ ಹೌಸು. ಇದು ಗೋರ್ಮೆಂಟ್ ಹೌಸ್ ಅಂದರೆ ಫುಲ್ಲು ಸಿಟಿನೇ ಮೇಂಟೈನ್ ಮಾಡೋದೇ ಇದು ಗೋರ್ಮೆಂಟ್ ಹೌಸು. ಇವಾಗ ಕ್ರಿಮಿನಲ್ಗೆ ಏನು ಆ್ಯಕ್ಷನ್ ಕೊಡಬೇಕು, ಕ್ರಿಮಿನಲ್ ಎಲ್ಲ ಹೆಂಗೆ, ಎಲ್ಲ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಯಿತು, ಇಲ್ಲಾಂದರೆ ಒಂದು ಹಾಸ್ಪಿಟಲ್ ಆಯಿತು, ಎಲ್ಲನೂ ಮ್ಯಾನೇಜ್ ಮಾಡೋದೇ ಇದು ಗೋರ್ಮೆಂಟ್ ಹೌಸು. ಇಲ್ಲೆಲ್ಲ ಗೋರ್ಮೆಂಟ್ ಎಂಪ್ಲಾಯಿ ಕಡೆ ಇರ್ತಾರೆ. ಆಮೇಲೆ ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ಗನ್ ಲೈಸೆನ್ಸು, ಪಾಸ್ಪೋರ್ಟು ಎಲ್ಲನೂ ನಿಮಗೆ ಇವ್ರು ಕೊಡ್ತಾರೆ. ಇವ್ರ ಕಡೆ ಇಷ್ಟು ದುಡ್ಡು ಅಂತಿರುತ್ತೆ, ಅಷ್ಟು ದುಡ್ಡು ಕೊಟ್ಟು ನಾವು ಬೈ ಮಾಡ್ಕೋಬೇಕು. ನೋಡಿ, ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟು, ಇಲ್ಲಿ ಇಂಟರ್ವ್ಯೂ ಇದೆ, ಇಂಟರ್ವ್ಯೂ ಅಟೆಂಡ್ ಮಾಡಬೇಕು. ನಿಮಗೆ ಗೌರ್ಮೆಂಟು ಹೌಸಲ್ಲಿ ನಿಮಗೆ ಕೆಲಸಕ್ಕೆ ನೌಕರಿ ಬೇಕಂದರೆ
ಜಾಬ್ ಬೇಕಂದರೆ ನೀವು ಇಲ್ಲಿ ಇಂಟರ್ವ್ಯೂ ಕೊಡಬೇಕು. ಆ ಇಂಟರ್ವ್ಯೂವಲ್ಲಿ ಪಾಸ್ ಆದ್ರೆ ಮಾತ್ರ ನಿಮಗೆ ಈ ಜಾಬ್ ಸಿಗುತ್ತೆ. ಆಮೇಲೆ ಏನಪ್ಪ ಅಂತಂದರೆ ಜಾಬಲ್ಲಿ ತುಂಬ ಏನು ದುಡ್ಡು ಬರಲ್ಲ, ಸ್ ಅದು ತಕ್ಕಂಗೆ ಸ್ವಲ್ಪ ದುಡ್ಡು ಬರುತ್ತೆ. ನೀವು ನೋಡಿ ಇಷ್ಟ ಆದರೆ ಜಾಯ್ನ್ ಆಗಿ. ನೀವು ಇದಂತಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಜಾಯ್ನ್ ಆಗ್ಬೋದು. ಆ್ಯಂಡ್ ಆರ್ಮಿದಿದೆ, ಆರ್ಮಿದು ಮುಂದೆ ಹೇಳ್ತೀನಿ. ಇದು ಬಸ್ ಸ್ಟ್ಯಾಂಡು. ಇಲ್ಲಿ ನಿಮ್ಮದು ಏನು ಗೇಮ್ ಸ್ಟಾರ್ಟಿಂಗ್ ಆಡ್ತಿರಲ್ಲ, ನಿಮ್ಮ ಕಡೆ ಫ್ಯಾಮ್ಲಿ ಇರಲ್ಲ, ಫ್ಯಾಮ್ಲಿ ಮೆಂಬರ್ಸು ಯಾವುದು ಫ್ಯಾಮ್ಲಿ ಇರಲ್ಲ, ನೀವು ಇಲ್ಲಿ ಬರ್ತೀರಾ. ಇಲ್ಲಿ ಬಂದರೆ ನಿಮಗೆ ಬಸ್ ಬರುತ್ತೆ. ಆ ಬಸ್ಸಲ್ಲಿ ಕೂಡ ನೀವು ಹತ್ಕೊಂಡು ಹೋಗ್ಬೋದು. ಆಮೇಲೆ ನಿಮಗೆ ಇಲ್ಲೊಂದು ತೋರಿಸ್ತೀನಿ. ಇವಾಗ ಲೆವೆಲ್ 1, 2, 3 ಈ ಥರ ಇರುತ್ತಲ್ಲ, ಅವ್ರಿಗೆ ಸ್ಕೂಟಿ ಕೂಡ ಇಲ್ಲಿ ರೆಂಟ್ ಕೊಡ್ತಾರೆ. ಇಲ್ಲಿದೆ ನೋಡಿ, ಇದೆ. ಇಲ್ಲಿ ನಿಮಗೆ ಲೆವೆಲ್ 1 ಇದ್ದರೆ 100ಗೆ ಒಂದು ಸ್ಕೂಟಿ ಕೊಡ್ತಾರೆ. ಅದು ನೀವು ಎಷ್ಟೊತ್ತಾದರೂ ಆಡ್ಬೋದು ಅದನ್ನು ತೊಗೊಂಡು. ಇಲ್ಲಿ ಇದು ಬಂದ್ಬಿಟ್ಟು ಗ್ಯಾಸ್ ಸ್ಟೇಷನು. ಇದು ನಾವು ನಮಗೆ ಕಾರಿಗೆ ಇವಾಗ ಹೆಂಗೆ ನಾವು ಎಲ್ಲ ಪೆಟ್ರೋಲು ಹೆಂಗೆ ಹಾಕಿಸ್ಕೊತೀವಲ್ಲ, ಅದೇ ಥರ ಇಲ್ಲಿ ನಾವು ಅಮೌಂಟ್ನ ಎಷ್ಟು ಬೇಕಷ್ಟು ಫಿಲ್ ಮಾಡಿಕೊಂಡು ಅಮೌಂಟ್ನ ಎಷ್ಟಿರುತ್ತೆ ಅಷ್ಟು ಕೊಟ್ಟು ನಾವು ಬೈ ಮಾಡ್ಕೊಂಡು ಹೋಗ್ಬೋದು. ಇದು ಪೋಸ್ಟ್ ಆಫೀಸು. ಇಲ್ಲಿ 2 ಥರ ಇದೆ. ಒಂದು ಪೋಸ್ಟ್ ಮ್ಯಾನ್ ಕೆಲಸನೂ ಮಾಡ್ಬೋದು, ಆ್ಯಂಡ್ ನಾವು ಪ್ಯಾಕ್, ಇವಾಗ ಆರ್ಡ್ರಸ್ ಇರುತ್ತಲ್ಲ ಅದನ್ನು ಪ್ಯಾಕ್ ಕೂಡ ಮಾಡ್ಬೋದು. ಏನಪ್ಪ ಅಂತಂತಂದರೆ ನಮಗೆ ಇಲ್ಲಿ ನಾವು ಏನಾದರೂ ಕ್ಲಾತ್ ತೊಗೊಂಡ್ರೆ, ಇಲ್ಲಾಂದರೆ ಏನೋ ಒಂದು ಎಕ್ಸಸೈಸ್ ತೊಗೊಂಡ್ರೆ ಡೈರೆಕ್ಟಾಗಿ ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ. ನಾವು ಇಲ್ಲಿಂದ ಅದನ್ನ ಟೇಕ್ ಮಾಡ್ಬೋದು, ತೊಗೋಬೋದು. ಆಮೇಲೆ ಏನಪ್ಪ ಅಂದರೆ ನಾವು ಜಾಬ್ ಮಾಡಬೇಕಂದ್ರೆ ಇಲ್ಲಿದೆ ನೋಡಿ, ಗೆಟ್ ದ ಜಾಬ್. ಇಲ್ಲಿ ನಾವು ಜಾಬ್ ಮಾಡ್ಬೋದು. ಇದನ್ನ ಒತ್ತಿಕ್ಕಿ ಈ ಲೆವೆಲಿಂದ ಬರುತ್ತೆ, 1 ಲೆವೆಲಿಂದ ಬರುತ್ತೆ ಇದು. ಇವಾಗ ಹೋಗಿ ನಾವು ಇಲ್ಲೆಲ್ಲ ಆರ್ಡ್ರಸ್ ಇರುತ್ತೆ, ಇಲ್ಲಿ ರೆಡ್ ಮಾರ್ಕ್ ಇರುತ್ತೆ, ಅಲ್ಲೆಲ್ಲ ಹೋಗಿ ನಾವು ಪ್ಯಾಕ್ ಮಾಡಿಕೊಂಡು ಜಾಬು ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಬೋದು. ಟಾಸ್ಕ್ ಕೂಡ ಇರುತ್ತೆ, ಟಾಸ್ಕ್ ಕೂಡ ನೀವು ಕಂಪ್ಲೀಟ್ ಮಾಡಬೇಕು ಲೆವೆಲ್ 1 ಲೆವೆಲಿಂದ. ಇದು ಕಸಿನೋ. ನಿಮ್ಮ ಕಸಿನೋ ಎಲ್ಲರಿಗೂ ಗೊತ್ತೇ ಇರುತ್ತೆ, ಗೋವಾದಲ್ಲಿ ಇರುತ್ತಲ್ಲ ಕಸಿನೋ, ಅದೇ ಥರ. ಇಲ್ಲಿ ನಾವು ಅಮೌಂಟ್ನ ವೇಸ್ಟು ಮಾಡ್ಬೋದು, ಅಮೌಂಟ್ನ ಅರ್ನು ಮಾಡ್ಬೋದು. ತುಂಬ ಚೆನ್ನಾಗಿದೆ, ಬಟ್ ಅಷ್ಟೇನೂ ದುಡ್ಡು ಬರೋಂಗಿಲ್ಲ. ನೋಡಿ ಇಲ್ಲೆಲ್ಲ ನೋಡ್ಬೋದು, ಎಲ್ಲ ಇವಾಗ ಯಾಕೋ ಫುಲ್ಲು ರಶ್ ಏನೂ ಇಲ್ಲ. ಟಾಸ್ಕ್ ಇದ್ದಾಗ ಫುಲ್ ರಶ್ ಬರುತ್ತೆ, ಇಲ್ಲಾಂದರೆ ಟಾಸ್ಕ್ ಇಲ್ಲ ಅಂದರೆ ಯಾರು ಅಷ್ಟು ಇಲ್ಲಿ ಇರೋದೇ ಇಲ್ಲ. ಇದು ಚರ್ಚು. ಇಲ್ಲಿ ನೀವು ನಿಮ್ಮ ಪಾರ್ಟ್ನರ್ನ ಕರ್ಕೊಂಬಂದು ಇಲ್ಲಿ ಮ್ಯಾರಿಡ್ ಕೂಡ ಆಗ್ಬೋದು. ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲಿಗೆ ತೋರಿಸ್ತೀನಿ. ಗೆಟ್ ಡ್ರೈವರ್ಸ್ ಗೆಟ್ ಮ್ಯಾರಿಡ್ ಅಂತಿದೆ ನೋಡಿ. ಇಲ್ಲಿ ನಾನು ಗೆಟ್ ಮ್ಯಾರಿಡ್ ಅಂತ ಹೊಡಿತೀನಿ, ನಿಮ್ಗೆ ಇನ್ನೂ ಮದುವೆ ಆಗಿಲ್ಲ, ಯು ನಾಟ್ ಮ್ಯಾರಿಡ್ ಅಂತಂದು ಹೇಳುತ್ತೆ. ಏನಪ್ಪ ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಎಲ್ಲರನ್ನೂ ಕರ್ಕೊಂಬಂದು ನೀವು ಇವಾಗ ರಿಯಲ್ ಲೈಫಲ್ಲಿ ಹೆಂಗೆ ಒಂದು ನಾವು ಮದುವೆ ಆಗ್ತೀವಿ, ಎಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ಲ, ಅದೇ ಥರನೂ ಇಲ್ಲಿ ಆಗ್ಬೋದು. ಇಲ್ಲಿ ನೋಡ್ಬೋದು ನೀವು, ಇವಾಗ ನಮ್ಮದೇ ಆದಂಥ ಹೆಂಗೆ ಏರಿಯಾ ಊರಿರುತ್ತಲ್ಲ, ಅದೇ ಥರ ಅವ್ರವ್ರ ಮನೆ, ಅವ್ರವ್ರ ಫ್ಯಾಮ್ಲಿ. ಇವಾಗ ನೋಡ್ಬೋದು ನಮ್ಮ ಫ್ಯಾಮ್ಲಿ ಮನೆ ಹೌಸ್ ಕಡೆ ನಾನು ಹೋಗ್ತಿದ್ದೀನಿ, ನಿಮಗೆ ತೋರಿಸ್ತೀನಿ. ನಮ್ಮ ಫ್ಯಾಮ್ಲಿ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಇಲ್ಲಿ ಲೀಡರ್ ಕೂಡ ನಾನೇ. ನಿಮಗೆ ನೋಡ್ಬೋದು 3 ID ಇದೆ ನಂದು. ಇದು 2ನೇ ID, ಇವಾಗ ತೋರಿಸ್ತಿರೋದು ಇದು 1ನೇ ID. ಇದು ಅನಿಲ್ ಗೌಡ ಅಂತ. ನಿಮಗೆ ಮನೆ ಒಳಗಡೆ ಹೋಗ್ತಿರಲ್ಲ, ಅವಾಗ ಸೇಮ್ ಮನೆ ಥರನೇ ಇವಾಗ ನಾವು ಹೆಂಗೆ ಇಲ್ಲಿ ರಿಯಲ್ ಆಗಿ ಮನೆ ಇರುತ್ತಲ್ಲ ಹಂಗೆ 2 ಬೆಡ್ರೂಮ್ ಕೂಡ ಇರುತ್ತೆ, ಟಾಯ್ಲೆಟ್ ರೂಮ್ ಎಲ್ಲನೂ ಇರುತ್ತೆ. ನಿಮಗೆ ತೋರಿಸ್ತೀನಿ ನಮ್ಮ ಫ್ಯಾಮ್ಲಿಯಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ಏನು ಅಂತ. ನೋಡಿ ಇಲ್ಲಿ ತೋರಿಸ್ತೀನಿ ಫ್ಯಾಮ್ಲಿ. ಈಗ ಹೋಗಿ ಫ್ಯಾಮ್ಲಿ ಮೆಂಬರ್ಸ್ ನಾವು ಏನಾಗಿಲ್ಲ ಅಂತಂತಂದ್ರೆ ನಾವು 35 ಜನ ಫ್ಯಾಮ್ಲಿ ಮೆಂಬರ್ಸ್ ಕೂಡ ಇದ್ದೀವಿ. ಇಲ್ಲಿ ಒಬ್ಬರದೇ 3 ID ಇರೋದ್ರಿಂದ ನಾವು ಇಷ್ಟು 35 ಜನ ಆಗಿದ್ದೀವಿ. ಇಲ್ಲಿ ನೀವು ಫ್ಯಾಮ್ಲಿ ವಾರ್ ಕೂಡ ಹೋಗ್ಬೋದು. ಇವಾಗ ಫ್ಯಾಮ್ಲಿಯಿಂದ ವಾರ್ ಮಾಡ್ತಾರೆ, ವಾರಿಗೆ ಹೋಗ್ಬೋದು. ಇವಾಗ ಫ್ಯಾಮ್ಲಿ ಇಲ್ಲಿ ನೋಡಿ, ಇಲ್ಲಿ ಫ್ಯಾಮ್ಲಿ ಗ್ಯಾರೇಜಿಗೆ ಬರ್ತೀವಿ ನಾವು. ಬಂದರೆ ನಮ್ಮದೇ ಆದಂಥ ಒಂದು 6 ಕಾರ್ ಇದೆ. ಇವಾಗ ನಾವು ಫ್ಯಾಮ್ಲಿ ಮೆಂಬರ್ಸು ಕಾರ್ನ ತೊಗೊಂಡು ನಾವು ಏನಾದರೂ ಜಾಬಿಗೆ ಹೋಗ್ಬೋದು, ಇಲ್ಲಾಂದ್ರೆ ನಾವು ಎಲ್ಲಾದರೂ ಈಚೆ ಹೋಗ್ಬೋದು, ಅದೆಲ್ಲ ಮಾಡ್ಬೋದು. ಇದು ಆರ್ಮಿದು. ಇಲ್ಲಿ ಆರ್ಮಿ ಟ್ರೈನಿಂಗ್ ಕೊಡ್ತಾರೆ, ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಆರ್ಮಿಗೆ ಟ್ರೈನಿಂಗ್ ಕೊಡ್ತಾರೆ, ಇಲ್ಲ ಕ್ರಿಮಿನಲ್ಸ್ ಹಾಸಂಜ್ ಅಂತಂದು ಒಂದು ಬರುತ್ತೆ, ಅಲ್ಲಿ ಅದು ಒಂದು 4 ಹಾಸಂಜ್ ಇರುತ್ತೆ. ಇವಾಗ ಸ್ಟೇಟು ಮತ್ತು ಹಾಸಂಜಿಗೆ ವಾರ್ ಮಾಡೋಕ್ಕೆ ಬಿಡ್ತಾರೆ. ಅದರಲ್ಲಿ ಯಾವುದು ವಿನ್ ಆಗುತ್ತೆ ಅದು ಏನಾದರೂ ಒಂದು ಗಿಫ್ಟ್ ಕೊಡ್ತಾರೆ. ನೋಡ್ಬೋದು ಇಲ್ಲಿ. ನಾನು ಇಲ್ಲಿ ಅಷ್ಟು ಸುಲಭವಾಗಿ ಈಚೆ ಒಳಗಡೆ ಬೀಳಲ್ಲ, ಬಿಟ್ಟರೆ
ಒಂದು ಜೈಲಿಗೆ ಹಾಕ್ತಾರೆ, ಇಲ್ಲಾಂದ್ರೆ ಒಂದು ಕಿಲ್ ಮಾಡ್ತಾರೆ. ಇವಾಗ ನನ್ನ ಕಿಲ್ ಮಾಡ್ತಾರೆ ನೋಡಿರಿ, ಮಾಡಿದರು. ನಾನು ಸೀದಾ ಇವಾಗ ಎಲ್ಲಿ ಹೋಗ್ತೀನಿ, ಹಾಸ್ಪಿಟ್ಲಿಗೆ ಹೋಗ್ತೀನಿ. ನಿಮಗೆ ತೋರಿಸ್ತೀನಿ ಗೆಳೆಯರೆ. ನಿಮಗೆ ಮುಂದಿನ ವಿಡಿಯೋದಲ್ಲಿ ಹಾಸಂಜಿಗೆ ಹೆಂಗೆ ಜಾಯಿನ್ ಆಗಬೇಕು, ಗೌರ್ಮೆಂಟ್ ಹೌಸಿಗೆ ಹೆಂಗೆ ನಾವು ಜಾಯಿನ್ ಆಗಬೇಕು, ಗೌರ್ಮೆಂಟ್ ಹೌಸಲ್ಲಿ ನಾವು ಹೆಂಗೆ ಗನ್ ಲೈಸೆನ್ಸು ಪಾಸ್ಪೋರ್ಟ್ ಮಾಡಿಸ್ಬೇಕು, ಹಾಸ್ಪಿಟಲಲ್ಲಿ ನಾವು ಹೆಂಗೆ ಮೆಡಿಕಲ್ ಕಾರ್ಡ್ ಮಾಡಿಸ್ಬೇಕು, ಮತ್ತು ಆಮೇಲೆ ನಿಮಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹೆಂಗೆ ಜಾಯಿನ್ ಆಗಬೇಕು. ಇವಾಗ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಆಯಿತು, ಗೌರ್ಮೆಂಟ್ ಹೌಸ್ ಆಯಿತು, ಇಲ್ಲ ಹಾಸ್ಪಿಟಲಲ್ಲಿ ಆಯಿತು, ನೀವೇನಾದರೂ ಜಾಬಿಗೆ ಸೇರ್ಕೋಬೇಕಂದ್ರೆ ನಿಮಗೆ ಫಸ್ಟು ನಿಮಗೆ ಏನು ತೊಗೊತಾರೆ ಅಂದರೆ ಇಂಟರ್ವ್ಯೂ ತೊಗೊತಾರೆ. ಇಂಟರ್ವ್ಯೂವಲ್ಲಿ ನೀವು ಪಾಸ್ ಆದರೆ ಮಾತ್ರ ನಿಮ್ಮನ್ನ ಜಾಬಿಗೆ ಸೇರಿಸ್ಕೊತಾರೆ. ನಿಮಗೆ ಮುಂದಿನ ವಿಡಿಯೋದಲ್ಲಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋಕ್ಕೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರ ಅಂತ ನೋಡ್ತೀನಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ, ನಾನು ಮುಂದಿನ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಹೇಳ್ತೀನಿ. ನಾನು ಇವಾಗ ಈ ಗೇಮ್ನ ಫುಲ್ಲು ಒಂದು ಪ್ರೊಫೆಷ್ನಲ್ ಥರ ಮಾಡ್ಕೋಬೇಕಂತ ಮಾಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬಾಯ್, ಕಮಿಂಗ್ ಸೂನ್.